ಇದು ಜನಾರ್ದನ ರೆಡ್ಡಿಯ ಕಥೆ. ಒಂದು ಕಾಲದ ಕುಬೇರನ ಕಥೆ. ಈಗ ಜೈಲು ಪಾಲಾಗಿರುವ ಅಕ್ರಮ ಗಣಿಗಾರಿಕೆ ಆರೋಪಿ ಖೈದಿಯ ಕಥೆ. 884 ಕೋಟಿಯಷ್ಟು ಆಸ್ತಿ ಕಳೆದುಕೊಂಡಿರುವ ಬಿಸ್ನೆಸ್ ಮ್ಯಾನ್ ಸ್ಟೋರಿ. ಟೋಟಲ್ ಆಗಿ ಹೇಳಬೇಕು ಅಂದರೆ ಇದು ಕುಬೇರನ ಕಥೆ. ಇದು ತಬರನ ಕಥೆಯಲ್ಲ, ಕುಬೇರನ ಕಥೆ. ಯಾಕಂದರೆ ಈಗ ಜೈಲಲ್ಲಿರುವ ಸುಮಾರು 1 ವರ್ಷ 3 ತಿಂಗಳಿನಿಂದ ಖೈದಿಯಾಗಿರುವ ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಏಟಿನ ಮೇಲೆ ಏಟು ಬೀಳೋದಂತೂ ತಪ್ತಾ ಇಲ್ಲ. ಈಗ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ 884 ಕೋಟಿಯಷ್ಟು ಆಸ್ತಿಯ ಮೇಲಿನ ಹಕ್ಕನ್ನೇ ಕಳೆದುಕೊಂಡಿದ್ದಾರೆ. ಗಾಲಿ ಜನಾರ್ದನ ರೆಡ್ಡಿ ಈಗಲೂ ಅವರು ವಿಧಾನ ಪರಿಷತ್ ಸದಸ್ಯ, ಮಾಜಿ ಸಚಿವ, ಗಣಿಧಣಿ, ಉದ್ಯಮಿಯಾಗಿ ಕುಬೇರನಂತೆಯೇ ಬದುಕಿದ್ದ ಜನಾರ್ದನ ರೆಡ್ಡಿ ಜೈಲು ಪಾಲಾಗಿ 1 ವರ್ಷ 3 ತಿಂಗಳು ಕಳೆದು ಹೋಗಿದೆ. ಈ ಅವಧಿಯಲ್ಲಿ ಜನಾರ್ದನ ರೆಡ್ಡಿಗೆ ಪೆಟ್ಟುಗಳ ಮೇಲೆ ಪೆಟ್ಟು ಬಿದ್ದಿದೆ. ರೆಡ್ಡಿ ಜಾಮೀನು ಅರ್ಜಿಗಳು ಪದೇ ಪದೇ ವಜಾಗೊಳ್ಳುತ್ತಿವೆ. ಆಂಧ್ರ ಪ್ರದೇಶದ ಚಂಚಲಗೂಡ ಜೈಲಲ್ಲಿ ಖೈದಿಯಾಗಿರೋ ಜನಾರ್ದನ ರೆಡ್ಡಿಗೆ ಈಗ ಬಿದ್ದಿರೋದು ಅಂತಿಂಥ ಪೆಟ್ಟಲ್ಲ. ರೆಡ್ಡಿ ಆಸ್ತಿ ಸರ್ಕಾರದ ಪಾಲು. ಜನಾರ್ದನ ರೆಡ್ಡಿಯ ಬಹುದೊಡ್ಡ ಆಸ್ತಿ ಓಬಳಾಪುರಂ ಮೈನಿಂಗ್ ಕಂಪನಿ ಮತ್ತು ಬ್ರಾಹ್ಮಣಿ ಇಂಡಸ್ಟ್ರೀಸ್. 2 ಕಂಪನಿಗಳಿಗೆ ಸೇರಿದ ಆಸ್ತಿಯನ್ನ ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿದೆ. ಆ ಆಸ್ತಿಯ ಮೇಲೆ ಈಗ ಜನಾರ್ದನ ರೆಡ್ಡಿಗೆ ಅಧಿಕಾರ ಇಲ್ಲ. ಓಬಳಾಪುರಂ ಗಣಿ ಕಂಪನಿಯ 884 ಕೋಟಿ 13 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು ಷೇರುಗಳನ್ನು ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿದೆ. 2007ರಿಂದ 2010ರ ಅವಧಿಯಲ್ಲಿ ಅಕ್ರಮ ಅದಿರು ರಫ್ತು ಸಾಬೀತಾಗಿದೆ. ಅಕ್ರಮ ಅದಿರು ರಫ್ತಾಗಿತ್ತಲ್ಲ, ಅದರ ಮೌಲ್ಯ 884 ಕೋಟಿ 13 ಲಕ್ಷ ರೂಪಾಯಿ. ಅಷ್ಟೇ ಮೊತ್ತದ ಆಸ್ತಿ ಈಗ ಜಪ್ತಿಯಾಗಿದೆ. OMCಯಲ್ಲಿ ಬ್ರಾಹ್ಮಣಿ ಇಂಡಸ್ಟ್ರೀಸ್ ಪಾಲುದಾರಿಕೆಯೂ ಇರೋದ್ರಿಂದ ಆ ಕಂಪನಿಯ 88 ಕೋಟಿ 41 ಲಕ್ಷದ ಆಸ್ತಿ ಮತ್ತು ಷೇರುಗಳನ್ನು ಜಪ್ತಿ ಮಾಡಲಾಗಿದೆ. ಈಗ 2 ಕಂಪನಿಗಳು ತಮ್ಮ ಷೇರುಗಳನ್ನ, ಆಸ್ತಿಯನ್ನ, ಜಮೀನನ್ನ ಮಾರುವಂತಿಲ್ಲ, ಭೋಗ್ಯಕ್ಕೆ ಹಾಕುವಂತಿಲ್ಲ, ಬಾಡಿಗೆಗೂ ಕೊಡುವಂತಿಲ್ಲ, ಸ್ಥಳಾಂತರಿಸುವಂತೆಯೂ ಇಲ್ಲ. ಒಟ್ಟಿನಲ್ಲಿ ಆಸ್ತಿ ಕಣ್ಣೆದುರೇ ಇದ್ದರೂ ಅದು ನಮ್ಮದಲ್ಲ ಎನ್ನುವಂತೆ ಸುಮ್ಮನಿರಬೇಕು. ಒಂದು ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆ ಜಾರಿ ನಿರ್ದೇಶನಾಲಯದ ವಿಚಾರಣೆ, ಇನ್ನೊಂದು ಕಡೆ CBI ಇನ್ವೆಸ್ಟಿಗೇಷನ್. ಮೇಲಿಂದ ಮೇಲೆ ಹೊಡೆತ ತಿನ್ನುತ್ತಿರೋ ಜನಾರ್ದನ ರೆಡ್ಡಿಗೆ ಜಾಮೀನು ಸಿಕ್ಕುತ್ತಿಲ್ಲ. ಮಾಡಿದ್ದುಣ್ಣು ಮಹಾರಾಯ ಅನ್ನೋ ತರ ಒಂದಾನೊಂದು ಕಾಲದ ಕುಬೇರ ಈಗ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾನೆ. ಈಗಲೂ ಎಲೆಕ್ಷನ್ಗೆ ನಿಲ್ತಾರ ಜನಾರ್ದನ ರೆಡ್ಡಿ? ಸದ್ಯಕ್ಕೆ ಎಲ್ಲರಲ್ಲೂ ಈ ಕುರಿತು ಕುತೂಹಲವಿದೆ. ಜೈಲಲ್ಲೇ ಇದ್ದರೂ ಚುನಾವಣೆಗೆ ಸ್ಪರ್ಧಿಸೋದಾಗಿ ಜನಾರ್ದನ ರೆಡ್ಡಿ ಪ್ರಕಟಿಸಿದ್ದಾಗಿದೆ. ಜನಾರ್ದನ ರೆಡ್ಡಿಯ ಮೌತ್ ಪೀಸ್ಗಳಾದ ತಮ್ಮ ಸೋಮಶೇಖರ ರೆಡ್ಡಿ, ಗೆಳೆಯ ಶ್ರೀರಾಮುಲು ರೆಡ್ಡಿ ಜೈಲಿನಿಂದಲೇ ಎಲೆಕ್ಷನ್ಗೆ ನಿಲ್ಲೋದು ಖಚಿತ ಎಂದಿದ್ದಾರೆ. ಸ್ಟ್ರಾಟಜಿ ಆಗ್ತಾ ಇದೆ. ನನಗೆ ನಿನ್ನೆ ತಮ್ಮನ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ಮತ್ತು ಶ್ರೀರಾಮುಲು ಬಂದಮೇಲೆ ಎಲ್ಲರೂ ಕುತ್ಕೊಂಡು ಮಾತಾಡಿ ನಾವೇನು ನಿರ್ದಿಷ್ಟವಾಗಿ ಗೆಲ್ಲೋ ಕ್ಷೇತ್ರಗಳೇನಿದಾವೋ ಅವನ್ನ 100% ಹಾರ್ಡ್ ವರ್ಕ್ ಮಾಡಿ ಜಾಮೀನು ಸಿಕ್ಕರೆ ಎಲೆಕ್ಷನ್ ನಿಂದಿರುತ್ತೆ. ಅವ್ರು ಎಲ್ಲಿ ಯಾವ ಕ್ಷೇತ್ರದಲ್ಲಾದರೂ ಕೂಡ ನಮ್ಮ ಜಿಲ್ಲೆ ಅಥವಾ ಕೊಪ್ಪಳ, ಚಿತ್ರದುರ್ಗ ಎಲ್ಲಾದರೂ ಕೂಡ ಅವ್ರು ಮಾಡಲಿಕ್ಕೆ ಸಾಧ್ಯ ಇದೆ. ನೋಡಿ, ಜನಾರ್ದನ್ ರೆಡ್ಡಿ ಅವರು ನಮ್ಮ ಕಾರ್ಯಕರ್ತರ ಒತ್ತಾಯ ಇದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಅವರು ಯಾವ ಮೂಲೆಯಲ್ಲಿ ನಿಂತರೂ ಕೂಡ ಗೆಲ್ತಾನಂತ ವಿಶ್ವಾಸ ನನಗಿದೆ. ಜನಾರ್ದನ್ ರೆಡ್ಡಿ ಅವರು ಒಬ್ಬ ಒಳ್ಳೆ ಪ್ರಾಮಾಣಿಕ ರಾಜಕಾರಣಿ, ಒಳ್ಳೆ ವ್ಯಕ್ತಿ, ಬಡವರು ಸಹಾಯ ಮಾಡೋಂಥ ಗುಣಗಳಿದ್ದಂಥ ವ್ಯಕ್ತಿ. ಇವತ್ತು ನಮ್ಮ ಕಾರ್ಯಕರ್ತರು ಅವ್ರ ಹಿಂದೆ ಇದ್ದಾರೆ, ಬೆನ್ನಿಂದ ಇದ್ದಾರೆ. ನಮ್ಮ ಕಾರ್ಯಕರ್ತರು ಒತ್ತಾಯನ ಜನಾರ್ದನ್ ರೆಡ್ಡಿ ಅವರು ಆ ಜಿಲ್ಲೆಯಲ್ಲಿ ನಿಲ್ಲಿಸಬೇಕು, ಈ ಜಿಲ್ಲೆಯಲ್ಲಿ ಮಾಡಿಸ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲೇ ನಿಂತರೂ ಕೂಡ ಗೆಲ್ತಾರನ್ನಂಥ ವಿಶ್ವಾಸ ನಮಗಿದೆ. ನಮ್ಮ ಕಾರ್ಯಕರ್ತರು ಗೆಲ್ಲಿಸ್ತಾರನ್ನಂಥ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ಇವತ್ತು ರಾಜ್ಯದಲ್ಲಿ ಎಲ್ಲೇ ನಿಂತರೂ ಕೂಡ ನಮ್ಮ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಬೆನ್ನಿಂದ ಇದ್ದು ಗೆಲ್ಲಿಸ್ತಾರೆ. ಜಾರಿ ನಿರ್ದೇಶನಾಲಯದ ಈ ಆದೇಶದಿಂದ ರೆಡ್ಡಿ ಚುನಾವಣೆಗೆ ಸ್ಪರ್ಧಿಸೋದರ ಬಗ್ಗೆ ಡೌಟ್ ಶುರುವಾಗಿರೋದಂತೂ ಸುಳ್ಳಲ್ಲ. ಅವರು ಕೊಪ್ಪಳದಿಂದ ಸ್ಪರ್ಧಿಸ್ತಾರೋ ಮತ್ತೆಲ್ಲಿಂದ ಎಲೆಕ್ಷನ್ಗೆ ನಿಲ್ತಾರೋ ಗ್ಯಾರಂಟಿ ಇಲ್ಲ. ಚುನಾವಣೆ ಎಂದ ಮೇಲೆ ದುಡ್ಡು ಬಿಚ್ಚಲೇಬೇಕು. ಈ ಹಿಂದೆಲ್ಲ
ರೆಡ್ಡಿ ಸೋದರರು ಹಣಬಲದಿಂದಲೇ ಚುನಾವಣೆ ಎದುರಿಸಿದ್ದವರು. ಈಗ ರೆಡ್ಡಿ ಕಳೆದುಕೊಂಡಿರೋದು ಸಣ್ಣ ಮೊತ್ತವೇನೂ ಅಲ್ಲ, 884 ಕೋಟಿ. ಹಾಗಾದರೆ ಕುಬೇರ ರೆಡ್ಡಿ ಎಲ್ಲವನ್ನೂ ಕಳೆದುಕೊಂಡರ? ಕೋಟಿ ಕುಬೇರರು ಬೀದಿಗೆ ಬೀಳೋ ಕಾಲ ಹತ್ತಿರ ಬಂತ? ಸೋಲೊಪ್ಪಿಕೊಂಡು ಸೈಲೆಂಟ್ ಆಗ್ತಾರ ಗಣಿಧಣಿಗಳು? ಇಂಥ ಪ್ರಶ್ನೆ ಸಾಮಾನ್ಯ ಜನರನ್ನು ಕಾಡುತ್ತಿದೆ. ಒಂದು ವಿಷಯವನ್ನಂತೂ ನೆನಪಿನಲ್ಲಿಟ್ಟುಕೊಳ್ಳಬೇಕು, ಬಳ್ಳಾರಿ ಸುತ್ತಮುತ್ತ ಕೋಟೆ ಕಟ್ಟಿಕೊಂಡು ಮೆರೆದಿದ್ದ ರೆಡ್ಡಿ ಅಂಡ್ ಟೀಮ್ ಕೇವಲ ದುಡ್ಡಿನ ದೌಲತ್ತಿಗಷ್ಟೇ ಅಲ್ಲ, ಹಠಮಾರಿತನಕ್ಕೂ ಹೆಸರುವಾಸಿ. ಅವರ ಮೇಲೆ ಇನ್ನೂ ಒಂದು ಆರೋಪವಿದೆ. ಅದು ವಿದೇಶಗಳಿಗೆ ಹವಾಲಾ ಹಣ ಸಾಗಿಸಿದ ಆರೋಪ. ಅದಿನ್ನೂ ಸಾಬೀತಾಗಿಲ್ಲ, ತನಿಖೆ ನಡೆಯುತ್ತಲೇ ಇದೆ. ಮಲೇಷ್ಯಾ, ಸಿಂಗಪುರ್, ಇಂಗ್ಲೆಂಡ್ಗಳಿಗೆ ಜನಾರ್ದನ ರೆಡ್ಡಿ ಹವಾಲಾ ಹಣ ಸಾಗಿಸಿದ ಆರೋಪ ಎದುರಿಸುತ್ತಿದ್ದಾರೆ. ಆ ಹಣದ ಮೊತ್ತವೆಷ್ಟು ಗೊತ್ತಾ? 3,000 ಕೋಟಿ. 3,000 ಕೋಟಿನ? ಅದರ ಮುಂದೆ ಇದೇನು ಮಹಾ ಬಿಡಿ ಅಂತೀರಾ? ಕುಬೇರನ ಕಥೆಯ ಇನ್ನಷ್ಟು ರೋಚಕ ವಿಷಯಗಳನ್ನ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ.